ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಅದನ್ನ ನಾವೇ ಪಡ್ಕೋಬೇಕು. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮನೆ, ಮಕ್ಕಳು, ಸಂಸಾರ ಅಂತ ಬದುಕ್ತಾನಲ್ಲ, ಬದುಕು ಅದು ಬದುಕಲ್ಲ. ಯಾವಾಗ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗಿ ಅದರಿಂದ ಅವನಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೋ ಆಗ ಸಿಗುವಂತ ತೃಪ್ತಿ ನಿಜವಾದ ತೃಪ್ತಿ, ಆಗ ಸಿಗುವಂತ ಸಂತೋಷ ನಿಜವಾದ ಸಂತೋಷ. ಮನುಷ್ಯ ಎಷ್ಟು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ಆದ್ರೆ ಈ ಒಂದು ಕೆಲಸದಲ್ಲಿ ಸಿಗುವಂತ ನೆಮ್ಮದಿ ಆ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದ್ರಲ್ಲಿ ಸಿಗುತ್ತಾ? ಅದು ಒಂದು ಬದುಕ? ಹೇಳಿ. ನಿಮಗೆ ಗೊತ್ತಿರೋ ಎಲ್ಲಾ ಒಳ್ಳೆ ವಿಚಾರಗಳನ್ನ ಅವ್ರ ಹತ್ರ ಹಂಚ್ಕೊಳ್ಳಿ. ಮನುಷ್ಯ ಈ ಭೂಮಿ ಮೇಲೆ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಬದುಕ್ತಾ ಅನ್ನೋದು ಮುಖ್ಯ. ಇಷ್ಟು ದಿವಸ ನನಗೇ ಇದಕ್ಕೆ ಉತ್ತರ ಸಿಕ್ಕಿದ್ದಿಲ್ಲ ಕಣಪ್ಪ. ನೀನೇ ನಿಜವಾದ ದೇವರು ಕಣಪ್ಪ, ನೀನೇ ನಿಜವಾದ. ಅಯ್ಯೋ ನಿಮ್ ದಮ್ಮಯ್ಯ ಅಂತೀನಿ. ಹೇಳಿ ಹೇಳಿ, ಮೇಲೆ ಹೇಳಿ, ಮೇಲೆ ಹೇಳಿ, ಮೇಲೆ ಹೇಳಿ. ನಿಜ, ನೀನೇ ದೇವರು ಕಣಪ್ಪ. ಇನ್ನು ನೆಮ್ಮದಿ ಸಿಕ್ಬಿಡ್ತು, ನೆಮ್ಮದಿ ಸಿಕ್ಬಿಡ್ತು. ಇದು ಯಾಕ್ಲ ಕರಿಯ? ಇದು ಯಾಕೋ ಹಿಂಗತ್ತೆ ಮುದೇವಿ? ವಿಷಯ ಅದೇನಂತ ಹೇಳ್ಬಿಟ್ಟಲ್ಲ, ದವಡ ಮೇಲೆ ಕೂತು ಬಿಡ್ತೀನಿ. ಹೇಳ್ಬಿಟ್ಟು ಹೇಳೋ. ನೀನ್ ಇಷ್ಟೊಂದು ಒಳ್ಳೆನಾಗ್ಬಿಟ್ರೆ ನಾವ್ ಹೆಂಗೋ ಜೀವನ ಮಾಡೋದು? ಪಾಪ ನನ್ನ ಮಕ್ಕಳು, ಅಯ್ಯೋ ಕಣ ನನ್ನ ಮಕ್ಕಳ. ಲೋ ಚಿಟ್ಟೆ, ನಿನ್ನ ಹಾಳು ಮಾಡಕ್ಕೆ ಈ ನನ್ನ ಮಗ ಒಬ್ಬ ಸಾಕು ಕಣೋ. ಪರವಾಗಿಲ್ಲ ಕಣ್ರು, ನಾನು 420 ಅಂದ್ರೆ ನೀವು 840 ಕಣ್ರು. ಏನು ಕಳ್ಳನ ಮಕ್ಕಳ ಬಾಯಿಲಿ ಕನಕದಾಸರ ಪದ, ವೇದಾಂತದ ಘೋಷಣೆ. ಪರವಾಗಿಲ್ಲ ಕಣ್ರು, ಎಲ್ಲ ಕಚ್ಚಡ ಕೆಲಸದ ಮಧ್ಯೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತೀಯ. ಮಾಡು, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ಆದ್ರೆ ಇವ್ನು ನಿನ್ನ ಹಾಳು ಮಾಡ್ತಾನೆ, ಹುಷಾರು. ನಾವೇನ್ ರಾಮಾಯಣ ಮಹಾಭಾರತ ಓದ್ದವ್ರೆ? ಅವಯ್ಯ ಬಂದ್ಬಿಟ್ಟು ನಂತವೆಲ್ಲ ಅದೇ, ಆದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತಂದ. ನಮ್ಮ ಅಪ್ಪ 1000 ಸಲ ಒಂದೇ ಮಾತು ಹೇಳ್ತಿದ್ದ, ಈ ತರ ಎಲ್ಲ ವೇಷ ಹಾಕೊಂಡು ನೀನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ಯಾ ಅಂತ ಹೇಳ. ನಮಗ್ ಮಾತ್ರ ಬದುಕದೆ ಇನ್ನೊಬ್ರಿಗಾಗಿ ಬದುಕಿದ್ರೆ ಒಳ್ಳೆ ಹೆಸರು ಸಿಗುತ್ತೆ, ಅನ್ನ ಸಿಗುತ್ತೆ, ನಿದ್ದೆ ಬರುತ್ತೆ, ಮುಖ್ಯವಾಗಿ ನೆಮ್ಮದಿ ಸಿಗುತ್ತೆ. ತಿಳ್ಕೊಳ್ಳೋ. ಅದನ್ನೇ ಪ್ಲೇ ಮಾಡಿದೆ, ವರ್ಕೌಟ್ ಆಗೋಯ್ತು. ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ. ಆ ಗಾಂಧೀಜಿಗೆ ಜೈ. ಬಾವ್ಲಿಗಳ ತರ ಇದ್ರ ನಿಲ್ಸರಲೇ. ಬಂದಿದ್ದ ಕೆಲಸನೇ ಮರ್ತೋಗ್ಬಿಟ್ನಲ್ಪ. ನೋಡಪ್ಪ, ನೀವೇನೋ ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ. ನಿಮ್ಮ ಚಡ್ಡಿ ದೋಸ್ತು ಅಂದ್ರೆ ಯಾರು ನಂಬ್ತಾ ಇಲ್ಲ. ಅದಕ್ಕೆ ಒಂದು ಡಿಸೈನ್ ಆಗಿ ಒಂದು 15 ಫೋಟೋ ನನ್ನ ಜೊತೆಲಿ ಕೊಟ್ಬಿಡಪ್ಪ. ಆಮೇಲೆ 1 ವರ್ಷಕ್ಕೆ ಆಗೋಷ್ಟು ಪ್ರೋಗ್ರಾಮ್ ಲಿಸ್ಟ್ ತಂದಿದ್ದೀನಿ. ಎಲ್ಲಾ ಪ್ರೋಗ್ರಾಮಿಗೆ ನೀವು ಅಟೆಂಡ್ ಆಗ್ಬಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ರಪ್ಪ. ಫೋಟೋಗ್ರಾಫರ್ ಪಾಪ ಭಕ್ತ, ಸ್ವಲ್ಪ ನಿಧಾನ ಕಣೋ. ಎಲ್ಲ ಲೇಡೀಸ್ ಫಂಕ್ಷನ್ ಇದೆ. ನಮ್ಗೆ ಗೊತ್ತಿತ್ತು ಅವ್ನು ಹಿಂಗೆಲ್ಲ ಮಾಡ್ತಾನೆ ಅಂತ. ನೋಡಿ, ಎಲ್ಲ ಫೋಟೋ ಹಾಕ್ಬಿಟ್ಟವನೆ. ನನ್ ಪೂಜೆ ಸಕ್ಸಸ್. ಚಿಟ್ಟೆ ರೆಕ್ಕೆ ನನ್ನ ಕೈ ಸಿಕ್ಬಿಡ್ತು. ಆ ಚಿಟ್ಟೆ ವೀಕ್ನೆಸ್ ತಿಳ್ಕೊಂಡು ಅದನ್ನ ಢಮಾರ್ ಅನಿಸ್ಬಿಡ್ತೀನಿ. ಹೋಗ್ರು, ಆ ರೆಕ್ಕೆನ ಎತ್ತಾಕೊಂಬರ್ರು. ಯಾರೋ ನೀವಲ್ಲ, ನನ್ನ ಕೇಳಿ ಕರ್ಕೊಂಡ್ ಬಂದಿದ್ದೀರಾ? ಅಯ್ಯೋ, ಮನೆ ಫುಲ್ ಹೋಗಿ ಎಲ್ಲೋ ಬೆಂಕಿ ಹಟ್ಕೊಂಡ್ಬಿಟ್ಟಿದ್ದೆ. ಬೇಗ ಫೈರ್ ಮ್ಯಾನ್ ಕರೆಸ್ರೋ, ಇಲ್ಲಾಂದ್ರೆ ಎಲ್ರು ಹೋಗಿ ಯಾರು ನೀನು? ಫಾರಿನ್ ಕೋಣ ಇದಂಗಿದ್ಯಾ? ಈ ಹೊಗೆ ಸ್ವಾಮಿ ದರ್ಶನ ಪಡೆಯೋಕೆ ಜನರು ಕಾಡು ಮೇಲೆಗಳಲ್ಲಿ ಅಲಿತಾ ಇರ್ತಾರೆ. ಪರದೇಶದವರು ಪರದಾಡ್ತಾ ಇರ್ತಾರೆ. ನೀನೇ ಪುಣ್ಯವಂತ, ನಾನೇ ಕರ್ಸ್ಕೊಂಡಿದ್ದೀನಿ. ಯಾಕೋ? ನನ್ನ ಹೊಗೆ ಮಂತ್ರದಿಂದ ನಾನ್ ನಿನ್ನ ವಶ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಾಗ ನೀನ್ ಕೇಳಬೇಕು. ನಾನ್ ಕೇಳಿದ ಪ್ರಶ್ನೆಗಳಿಗೆಲ್ಲ ಫಟ್ ಫಟ್ ಅಂತ ಫಿಲ್ಟರ್ ಮಾಡದೆ ಉತ್ತರ ಹೇಳಬೇಕು. ಚಿಟ್ಟೆ ಸ್ವಾಮಿ ಯಾರು? ಚಿಟ್ಟೆ ಸ್ವಾಮಿ ಅಂತ ನೀನೇ ಹೇಳ್ತಾ ಇದ್ಯಾ, ನನ್ನ ಬೇರೆ ಕೇಳಬೇಕಾ? ನೀನು ಅವನು ಚಡ್ಡಿ ದೋಸ್ತ? ನಾವಿಬ್ರು ಚಡ್ಡಿ ದೋಸ್ತೆ, ಆದ್ರೆ ಒಂದೇ ಚಡ್ಡಿನ ಇಬ್ರು ಹಾಕೊಳ್ಳಲ್ಲ, ಬೇರೆ ಬೇರೆ ಹಾಕೋತೀವಿ. ತಲೆ ಹರಟೆ ಮಾಡಬೇಡ. ಚಿಟ್ಟೆ ಸ್ವಾಮಿ ವೀಕ್ನೆಸ್ ಏನು? ಫ್ಲೇವರ್ ಟು ಫ್ಲೇವರ್ ಜಂಪಿಂಗ್, ಹಾರ್ಟ್ ಟು ಹಾರ್ಟ್ ಟಚಿಂಗ್, ಫುಲ್ ಕಲರ್ಸ್. ಚಿಟ್ಟೆ ಒರಿಜಿನಲ್ ಹೆಸರೇನು? ಬಟರ್ಫ್ಲೈ ಗಾಡ್. ಯಾರ ಮುಂದೆ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ? ಗೊತ್ತು, ಈ ಟಿವಿ ಸೀರಿಯಲ್ ಅಲ್ಲಿ ಬರುತ್ತಲ್ಲ ಜೀ ಬೊಂಬಾ, ಅದ್ರ ಜೊತೆ. ನಕರ ಗಿಕ್ರ ಮಾಡಿದ್ರೆ ಹೊಗೆ ಹಾಕ್ಬಿಡ್ತೀನಿ.
ನಿಲ್ಸಯ್ಯ ನೀನು ಹೊಗೆ ಹಾಕದ್ನ. ಈ ಹೊಗೆ ಹಾಕೋ ಕಾರ್ಯಕ್ರಮ ಎಲ್ಲ ನಮಗೂ ಗೊತ್ತು. ಕಾಗೆ ಗೂಬೆ ಕಥೆ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ನಿನ್ಗೇನ್ ಬೇಕು ಅಂತ ನನಗೆ ಗೊತ್ತು. ಮೊದಲು ವಿಷಯಕ್ಕೆ ಗೊತ್ತಾಗೋಯ್ತಾ? ಓ, yes. ನಾನು ಚಿಟ್ಟೆನ ಹೊಗೆ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಡೀಲ್ ಒಪ್ಕೊಂಡಿದ್ದೀನಿ. ನೀನು ಚಿಟ್ಟೆ ಜೊತೆ ಇದ್ದ ಫೋಟೋನ ಪೇಪರಲ್ಲಿ ನೋಡಿದೆ. ನೀನು ಕೈ ಮಿಲಾಯಿಸೋಣ. ಕೈ ಮೇಲಾಯಿಸಿದ್ರೆ ನಮಗೇನ್ ಪ್ರಾಫಿಟ್? ಮೊದಲು ಕೆಲಸ, ಆಮೇಲೆ ಕಾಸು. ಮೊದಲು ಕಾಸು ಆಮೇಲೆ ಕೆಲಸ. ಯಾಕೆಂದ್ರೆ ಕೆಲಸ ಆದ್ಮೇಲೆ ನೀನ್ ನನಗೆ ಹೋಗಿ ಹಾಕ್ಬಿಟ್ರೆ ದೇವ್ರನ್ನ ಕೊಡ್ತೀನಪ್ಪ. ನಾನ್ ನಂಬಲ್ಲಪ್ಪ. ನಮ್ಗೆ ಕಾಸು ಕೊಟ್ರೆ ಕ್ಲಾಸು, ಮೋಸ ಮಾಡಿದ್ರೆ ಮಾಸು ಎತ್ತ ಬಿಡ್ತೀವಿ. ಈಗ ನೀನೇ ಬಾಸು. ಡೋಂಟ್ ವರಿ. ಅದಕ್ಕೆ ಕೈ ಮಿಲಾಯಿಸು. ಫಸ್ಟ್ ಈ ಹೊಗೆನ ಸೈಡ್ಗೆ ಹಾಕು. ವಯಸ್ಸಾಗಿದೆ, ಹೊಗೆ ಹಾಕೊಂಡ್ಬಿಟ್ಯಾ? ಓಕೆ, ನಮ್ಮ ಚಿಟ್ಟೆ ಆಶ್ರಮಕ್ಕೆ ಆಗಮಿಸಿರುವಂತಹ ಡೋಲ್ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಅವರ ಸಹಪಾಠಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಗಣ್ಯರನ್ನ ಕುರಿತು ನಮ್ಮ ಚಿಟ್ಟೆ ಸ್ವಾಮಿಗಳು ಎರಡು ಮಾತಾಡಬೇಕು ಅಂತ ಹೇಳಿ ಕೆ ವಿನಂತಿ. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳ ವ್ಯತ್ಯಾಸವಿದೆ. ಆಗಿನ ಕಾಲದಲ್ಲಿ ಕತ್ತಿ ಹಿಡಿದ್ರೆ ರಾಜ, ಆದ್ರೆ ಈಗಿನ ಕಾಲದಲ್ಲಿ ಕತ್ತಿ ಹಿಡಿದ್ರೆ ರೌಡಿ. ಇವತ್ತಿನ ಕಾಲದಲ್ಲಿ ಯಾವ ಕೆಲಸವನ್ನ ಬೇಕಾದರೂ ಮಾಡಬಹುದು, ಆದ್ರೆ ರಾಜಕೀಯವನ್ನ ಮಾತ್ರ ಮಾಡಕ್ಕಾಗೋದಿಲ್ಲ. ಇವ್ರನ್ನ ಇಟ್ಕೊಂಡು ನೀವು ಹೇಳಿದ್ದು ನಾವು ಕೇಳಿದ್ದು ಮಾಡಬಹುದು, ತಲೆಹರಟೆ ಮಾಡಿರಬಹುದು, ಚಕ್ರ ವ್ಯೂಹದಲ್ಲಿ ಸಿಲುಕಿಸಿರಬಹುದು, ಜುಗಲ್ಬಂದಿಯಲ್ಲಿ ಬಂಧಿಸಿರಬಹುದು, ಸಿಂಗ್ರಿ ಪಂಗ್ರಿ ಡಿಂಗ್ರಿ ಅಂತ ಹೊಗಳಿರಬಹುದು, ತೆಗಳಿರಬಹುದು, ಸಾಕಾತಾಕುಯ್ತಾನ್ ಕಾಣಾಣೋ ಅಂತಾನೂ ಹೇಳಿರಬಹುದು. ಪಾಪ ಇವರು ಜನಸೇವೆ ಮಾಡೋದಕ್ಕೆ ಎಷ್ಟೆಲ್ಲಾ ಕಷ್ಟ ಪಡಬೇಕು ಗೊತ್ತೇನ್ರಿ? ಮೂರ್ ದಿನಕ್ಕೂ ಮೂರನ್ನು ಬಿಟ್ಟು, ಅಂದ್ರೆ ಹೆಂಡತಿ ಮನೆ ಮಕ್ಕಳನ್ನ ಬಿಟ್ಟು ರೆಸಾರ್ಟ್ ಹೋಗಿ ಕೂತ್ಕೋಬೇಕು. ವಿಧಾನಸೌಧಕ್ಕೆ ಹೋಗಿ ಟೇಬಲ್ ಮೇಲೆ ನಿಂತ್ಕೊಂಡು ಬಟ್ಟೆ ಹರ್ಕೊಂಡು ಲಬಲಬೋ ಅಂತ ಬಾಯ್ ಬಡ್ಕೋಬೇಕು. ಬೇರೆ ಯಾರಿಗೂ ಅಧಿಕಾರ ಹೋಯ್ತು ಅಂತಂದ್ರೆ BP ಇದ್ರೂ ಪರವಾಗಿಲ್ಲ ಅಂತ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಹೋಗ್ಬೇಕು. ಜಾಸ್ತಿ ಪ್ರಾಪರ್ಟಿ ಮಾಡಿದ್ರೆ ಜೈಲ್ಗೆ ಹಾಕ್ಸ್ಬಿಡ್ತಾರೆ. ಅಭಿಮಾನದಿಂದ ಹೀರೋಯಿನ್ ಹತ್ರ ಮಾತಾಡಿದ್ರೆ ಮದ್ವೆನೇ ಮಾಡಿಸ್ಬಿಡ್ತಾರೆ. ನಮ್ಗೆ ಯಾಕೋ ರೋಗ ಅಂತ ಆಸ್ಪತ್ರೆಗೆ ಹೋಗಂಗಿಲ್ಲ, ಹಬ್ಬ ಅಂತ ಫ್ರೆಂಡ್ಸ್ ಮನೆಗೆ ಹೋಗಂಗಿಲ್ಲ, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ದೇಶದ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಅದ್ ಎಲ್ಲಿ ತೆಗಿತಾರೋ, ಅದ್ ಎಲ್ಲಿ ಹೊಡಿತಾರೋ, ಬೆಳಗ್ಗೆ ಎದ್ರೆ ಪೇಪರ್ ನಲ್ಲಿ ಟಿವಿನಲ್ಲಿ ಫೋಟೋ ಬಂದ್ಬಿಡುತ್ತೆ. ಇಷ್ಟೆಲ್ಲಾ ಕಷ್ಟ ಪಡೋ ನಮ್ಮ ನಾಯಕರುಗಳಿಗೆ ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತೇ? ತಪ್ಪದೇ ವೋಟ್ ಹಾಕ್ಬೇಕು. ರಕ್ತ ಕಳ್ಳ ವೋಟ್ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವರೆಲ್ಲ ಕಿವಿಲ್ ರಕ್ತ ಬರ್ತೈತೆ, ಸಾಕ್ ಬಿಡೋ, ಪ್ರಸಾದ ಕೊಟ್ಟು ಕಳ್ಸೋ. ತಂತ್ರಿಗಳು ಅಲ್ಲ ಮಂತ್ರಿಗಳು ಕಾಯ್ತಾವ್ರೆ ಹೇಳಿ ಅಟ್ಟೆಯ ಆ ರೆಡ್ ಯೆಲ್ಲೋ ವೈಟ್ ಬ್ಲೂ ಚಾರ್ಟ್ ಕಮಾನ್. ಇದ್ದಿದೆ ಒಂದು. ಎಲ್ಲರೂ ಸಮನಾಗಿ ಹಂಚಿಕೊಳ್ಳಿ. ತೀರ್ಥ ಉಯ್ಯೋ. ಚಿಟ್ಟ ಮಹಾರಾಜ್ ಕಿ, ಚಿಟ್ಟ ಮಹಾರಾಜ್ ಕಿ, ಚಿಟ್ಟ ಮಹಾರಾಜ್ ಕಿ. ಬಲೆ ಕಿಲಾಡಿ ನನ್ನ ಮಕ್ಕಳ್ರೆ ನೀವು. ಥ್ಯಾಂಕ್ ಯು. ನಮಸ್ಕಾರ. ಈ ಮಟ್ಟಿಗೆ ಬೆಳಿತೀರಾ ಅಂತ ಗೊತ್ತಿರ್ಲಿಲ್ಲ. ಏನ್ ಮಾತನಾಡಿದ್ರೆ ಬೋದ್ರೆ, ಕೈ ಬಿಟ್ರೆ ಪ್ರಸಾದ. ಯಂತ್ರ ತಂತ್ರ ಮಂತ್ರ ಎಲ್ಲಿಂದ ಕಲ್ತ್ರೆ ನೀವು? ಬಲೆ ಕಿಲಾಡಿ ನನ್ನ ಮಕ್ಕಳ್ರು ನೀವು. ಅದಕ್ಕೆಲ್ಲ ಕಾರಣ ಆಯ್ತು ಬನ್ನಿ. ನಮ್ಮ ಆಶ್ರಮಕ್ಕೆ ಎಂತೆಂಥ ಖತರ್ನಾಕ್ ಭಕ್ತರು ಬರ್ತಾರೆ ಗೊತ್ತಾ?